ಆತ್ಮೀಯ ಸ್ನೇಹಿತರೆ, ಈ ವಿಡಿಯೋದಲ್ಲಿ ನಾವು ಪ್ರಶಸ್ತ್ ಆಪ್ 2.0ಗೆ ಎಚ್ ಎಮ್ ಮತ್ತು ಟೀಚರ್ಸು ಹೇಗೆ ಸೈನ್ ಅಪ್ ಆಗೋದು ಮತ್ತು ಹೇಗೆ ಲಾಗಿನ್ ಆಗೋದು ಅನ್ನೋದನ್ನು ತಿಳ್ಕೊಳ್ತಾ ಹೋಗೋಣ. ನೀವೇನಾದರೂ ನನ್ನ ವಿಡಿಯೋನ ಮೊದಲನೇ ಬಾರಿಗೆ ನೋಡ್ತಾ ಇದ್ದರೆ ಕೆಳಗೆ ಕಾಣುವ ಸಬ್ಸ್ಕ್ರೈಬ್ ಬಟನನ್ನು ಪ್ರೆಸ್ ಮಾಡಿ, ಹಾಗೆ ಪಕ್ಕದಲ್ಲಿರುವ ಬೆಲ್ ಐಕನನ್ನು ಕ್ಲಿಕ್ ಮಾಡಿ. ಈಗ ಮಾಡೋದರಿಂದ ನಾನು ಮುಂದೆ ಮಾಡುವ ವಿಡಿಯೋಗಳ ನೋಟಿಫಿಕೇಷನ್ ನಿಮ್ಮ ಮೊಬೈಲ್ನಲ್ಲಿ ಹಾಗೆ ಡೆಸ್ಕ್ಟಾಪ್ನಲ್ಲಿ ಬರುತ್ತೆ. ಸೊ ದಟ್ ನೀವು ನನ್ನ ವಿಡಿಯೋವನ್ನು ಮಿಸ್ ಮಾಡ್ಕೊಳ್ಳಲ್ಲ. ಆತ್ಮೀಯರೇ, ಈಗ ನೀವು ನಿಮ್ಮ ಮೊಬೈಲ್ನಲ್ಲಿ ಪ್ಲೇಸ್ಟೋರ್ಗೆ ಹೋಗಿ ಅಲ್ಲಿ ಪ್ರಶಸ್ತ್ ಅಲ್ಲಿ ಸರ್ಚ್ ಅಂತ ಇದೆಯಲ್ಲ, ಸರ್ಚಲ್ಲಿ ಪ್ರಶಸ್ತ್ ಆ್ಯಪ್ 2.0 ಅಂತ ನೀವು ಸರ್ಚ್ ಮಾಡಿದ್ರೆ ಅಲ್ಲಿ ನಿಮಗೆ ಪ್ರಶಸ್ತ್ ಅಂತ ಬರುತ್ತೆ. ಅದರ ಮೇಲೆ ಇನ್ಸ್ಟಾಲ್ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ಇನ್ಸ್ಟಾಲ್ ಮೇಲೆ ಕ್ಲಿಕ್ ಮಾಡಿದ್ಮೇಲೆ ಇದು ನಂತರ ಇನ್ಸ್ಟಾಲ್ ಆಗುತ್ತೆ. ಇನ್ಸ್ಟಾಲ್ ಆದ ಮೇಲೆ ನೀವು ಅದನ್ನು ಓಪನ್ ಮಾಡಬೇಕಾಗುತ್ತೆ. ಇಲ್ಲಿ ಓಪನ್ ಮೇಲೆ ಕ್ಲಿಕ್ ಮಾಡಿ. ಈ ವಿಡಿಯೋದಲ್ಲಿ ಹೇಗೆ ಸೈನ್ ಅಪ್ ಆಗೋದು ಮತ್ತು ಹೇಗೆ ಲಾಗಿನ್ ಆಗೋದು ಅನ್ನೋದನ್ನು ಕಂಪ್ಲೀಟಾಗಿ ತಿಳಿಸಿದ್ದೀನಂತೆ. ನೀವು ಎಲ್ಲೂ ಸ್ಕಿಪ್ ಮಾಡಿದಾಗೆ ನೋಡಿ. ವೆಲ್ಕಮ್ ಪೇಜ್ ಓಪನ್ ಆದಮೇಲೆ ಗೆಟ್ ಸ್ಟಾರ್ಟ್ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ಲಾಗಿನ್ ವಿತ್ ಮೊಬೈಲ್ ನಂಬರ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡಿದ ನಂತರ ಇಲ್ಲಿ ನಾವು ಲಾಗಿನ್ ಆಗೋಕ್ಕಿಂತ ಮುಂಚೆ ಸೈನ್ ಅಪ್ ಆಗಬೇಕಾಗುತ್ತೆ. ಇಲ್ಲಿ ಕೆಳಗಡೆ ನ್ಯೂ ಯೂಸರ್ ಸೈನ್ ಅಪ್ ಅಂತ ಇದರ ಮೇಲೆ ಸೈನ್ ಅಪ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಇಲ್ಲಿ ನಿಮ್ಮ ಮೊಬೈಲ್ ನಂಬರನ್ನು ಹಾಕ್ತಾ ಹೋಗಿ. ಈಗ ಮೊದಲಿಗೆ ಎಚ್ ಎಮ್ಮು ಸೈನ್ ಅಪ್ ಆಗಬೇಕಾಗುತ್ತೆ. ಫಸ್ಟು ಎಚ್ ಎಮ್ಮು ಸೈನ್ ಅಪ್ ಆದಮೇಲೆ ನಂತರ ನಾವು ಟೀಚರ್ಗೆ ಲಾಗಿನ್ ಆಗೋಕ್ಕಾಗುತ್ತೆ. ಇಲ್ಲಾಂದರೆ UDIS ಕೋಡು ಅಲ್ಲಿ ತಗೊಳ್ಳೋದಿಲ್ಲ. ಸೊ ದಟ್ ಎಚ್ ಎಮ್ ಮೊದಲಿಗೆ ಲಾಗಿನ್ ಆಗಬೇಕಾಗುತ್ತೆ. ಎಚ್ ಎಮ್ ಮೊಬೈಲ್ ನಂಬರ್ ಎಂಟರ್ ಮಾಡಿದ ನಂತರ ಜನರೇಟ್ OTP ಮೇಲೆ ಕ್ಲಿಕ್ ಮಾಡಿ. ಯಾವ ಮೊಬೈಲ್ ನಂಬರ್ ಕೊಟ್ಟಿರ್ತೀರೋ ಆ ಮೊಬೈಲ್ ನಂಬರ್ಗೆ OTP ಹೋಗುತ್ತೆ. OTPಯನ್ನು ಇಲ್ಲಿ ನೀವು ಎಂಟರ್ ಮಾಡಬೇಕಾಗುತ್ತೆ. ಇಲ್ಲಿ ಸರಿಯಾಗಿ OTPಯನ್ನು ಎಂಟರ್ ಮಾಡಿ ನಂತರ ವೆರಿಫೈ OTP ಮೇಲೆ ಕ್ಲಿಕ್ ಮಾಡಿ. ವೆರಿಫೈ ಆದ ನಂತರ ಎಚ್ ಎಮ್ ಡೀಟೇಲ್ಸನ್ನು ಎಂಟರ್ ಮಾಡಬೇಕು. ಎಚ್ ಎಮ್ ನೇಮನ್ನು ಎಂಟರ್ ಮಾಡಿದ ನಂತರ ಎಚ್ ಎಮ್ ಅವರ ಡೇಟ್ ಆಫ್ ಬರ್ತನ್ನು ಇಲ್ಲಿ ಸರಿಯಾಗಿ ಎಂಟರ್ ಮಾಡಿ. ನಂತರ ಡೇಟ್ ಆಫ್ ಬರ್ತನ್ನು ಎಂಟರ್ ಮಾಡಿದ ನಂತರ ಜೆಂಡರನ್ನು ಸೆಲೆಕ್ಟ್ ಮಾಡಿ. ನಂತರ ನಿಮಗೆ ಯೂಸರ್ ನೇಮು ಯಾವ್ದು ಬೇಕೋ ಅದನ್ನು ಕ್ರಿಯೇಟ್ ಮಾಡ್ಕೊಳ್ಳಿ. ಇಲ್ಲಿ ಯೂಸರ್ ನೇಮು 4 to 40 ಕ್ಯಾರೆಕ್ಟರ್ಸ್ ಇರುತ್ತೆ. ನೀವು ಏನಾದರೂ ಇಲ್ಲಿ ಬಳಸ್ಕೋಬೋದು. ಸ್ಮಾಲ್ ಲೆಟರ್ಸ್ ಅಥವಾ ನಂಬರ್ಸು, ಐಫನ್ನು, ಅಂಡರ್ಸ್ಕೋರ್ಸು, ಡಾಟ್ಸು ಇದನ್ನೆಲ್ಲ ಯೂಸ್ ಮಾಡಿಕೊಂಡು ನೀವು ಇಲ್ಲಿ ಏನು ಮಾಡ್ಬೋದು, ಯೂಸರ್ ನೇಮನ್ನು ಇಲ್ಲಿ ಕ್ರಿಯೇಟ್ ಮಾಡ್ಕೋಬೋದು. ಯೂಸರ್ ನೇಮ್ ಕ್ರಿಯೇಟ್ ಆದ ನಂತರ ಇಲ್ಲಿ ಪಿನ್ನನ್ನು ನಾವು ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ. ಪಿನ್ ಇಲ್ಲಿ 6 ಕ್ಯಾರೆಕ್ಟರ್ಸ್ ಅಂದರೆ 6 ನ್ಯೂಮರಿಕಲ್ಸ್ ಇರಬೇಕು. ನೀವು ಯಾವುದಾದ್ರೂ 6 ನ್ಯೂಮರಿಕಲ್ಸ್ನ ನೀವು ಇಲ್ಲಿ ಎಂಟರ್ ಮಾಡ್ಕೊಳ್ಳಿ. ಇನ್ನೊಂದು ಸಲ ಅದೇ ಪಿನ್ನನ್ನು ನೀವು ಇಲ್ಲಿ ಕನ್ಫರ್ಮಲ್ಲಿ ಎಂಟರ್ ಮಾಡಿ. ಎಂಟರ್ ಮಾಡಿದ ನಂತರ ಇಲ್ಲಿ ನಾವು ಕನ್ಸೆಂಟನ್ನು ಕೊಡಬೇಕಾಗುತ್ತೆ. ಅಲ್ಲಿ ಚೆಕ್ ಬಾಕ್ಸ್ ಇದೆ, ಚೆಕ್ ಬಾಕ್ಸ್ ಮೇಲೆ ಕ್ಲಿಕ್ ಮಾಡಿ. ನಂತರ ವೆರಿಫೈ ಮೇಲೆ ಕ್ಲಿಕ್ ಮಾಡಿ. ನಂತರ ಇಮೇಲ್ ಐಡಿಯನ್ನು ಎಂಟರ್ ಮಾಡಬೇಕು. ಇಮೇಲ್ ಐಡಿ ಎಂಟರ್ ಮಾಡಿದ ನಂತರ ವೆರಿಫೈ ಮೇಲೆ ಕ್ಲಿಕ್ ಮಾಡಿ. ಈಗ ನೀವು ಕೊಟ್ಟಿರೋ ಇಮೇಲ್ ಐಡಿಗೆ OTP ಹೋಗುತ್ತೆ. ಅಲ್ಲಿ ನೀವು ಇಮೇಲ್ ಐಡಿಯನ್ನು ಚೆಕ್ ಮಾಡಿ ಇಲ್ಲಿ OTPಯನ್ನು ಇಲ್ಲಿ ಎಂಟರ್ ಮಾಡಬೇಕಾಗುತ್ತೆ. OTPಯನ್ನು ಸರಿಯಾಗಿ ಎಂಟರ್ ಮಾಡಿ. ನಂತರ ಇಲ್ಲಿ OTPಯನ್ನು ಚೆಕ್ ಮಾಡಿ ನಂತರ ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಿ. ಇಮೇಲ್ ಇಲ್ಲಿ ವೆರಿಫೈ ಆಗಬೇಕಾಗುತ್ತೆ. ಇಮೇಲ್ ವೆರಿಫೈ ಆದ ನಂತರ ಇಲ್ಲಿ ನಿಮಗೆ ಕೆಲವೊಂದು ಪರ್ಮಿಷನ್ ಕೇಳುತ್ತೆ. ಸೊ ಇಲ್ಲಿ ನೀವು ಅಲೋವನ್ನು ಕೊಡಬೇಕು. ಇಲ್ಲಿ ಅಲೋ ಮೇಲೆ ಕ್ಲಿಕ್ ಮಾಡಿ. ನಂತರ ಥ್ರೂ ಡಿಜಿಲಾಕರ್ ಇದು ಪರ್ಮಿಷನ್ನ ಗ್ರ್ಯಾಂಟ್ ಮಾಡಿ ಆದಮೇಲೆ ನಿಮ್ದು ಯಾವ ರೋಲ್ ಕೇಳುತ್ತೆ ಇಲ್ಲಿ ಹೆಡ್ ಟೀಚರ್ನ ಕೊಡಿ. ನಂತರ UDIS ಕೋಡ್ ಮತ್ತು ಶಾಲೆಯ ಇಮೇಲ್ ಐಡಿಯನ್ನು ಹಾಕಬೇಕು. UDIS ಕೋಡ್ ಮತ್ತು ಇಮೇಲ್ ಐಡಿಯನ್ನು ಹಾಕಿದ ನಂತರ ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ಎಸ್ ಮೇಲೆ ಕ್ಲಿಕ್ ಮಾಡಿ. ಅಂದರೆ ಇಲ್ಲಿ ಕನ್ಫರ್ಮೇಷನನ್ನು ಕೇಳ್ತಾ ಇದೆ. ಕ್ಲಿಕ್ ಮಾಡಿದ ನಂತರ ಇಲ್ಲಿ ನೀವು ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ. ಸೊ ಯು ಹ್ಯಾವ್ ಸಕ್ಸಸ್ಫುಲಿ ಕಂಪ್ಲೀಟ್ ಯುವರ್ ಪ್ರೊಫೈಲ್ ಅಂತ ಬರುತ್ತೆ. ವೆಲ್ಕಮ್ ಟು ಯುವರ್ ಪರ್ಸ್ನಲೈಸ್ಡ್ ಡ್ಯಾಶ್ಬೋರ್ಡ್ ಅಂತ ಬರುತ್ತೆ. ನಂತರ ಇಲ್ಲಿ ನಿಮ್ಮದು ಪ್ರಶಸ್ತ್ ಆ್ಯಪು ಓಪನ್ ಆಗುತ್ತೆ. ಇಲ್ಲಿ ನೀವೇನು ಮಾಡಬೇಕಾಗುತ್ತೆ, ಟೀಚರ್ಸನ್ನು ಆ್ಯಡ್ ಮಾಡಬೇಕು ಅಥವಾ ಟೀಚರ್ಸ್ ನಿಮ್ಗೆ ಏನಾದರೂ ರಿಕ್ವೆಸ್ಟ್ ಕಳಿಸಿರೋದನ್ನು ಅಪ್ರೂವ್ ಮಾಡಬೇಕಾಗುತ್ತೆ. ನಂತರ ಇಲ್ಲಿ ಟೀಚರ್ಸ್ ಕೂಡ ಇಲ್ಲಿ ಸೈನ್ ಅಪ್ ಆಗಬೇಕಾಗುತ್ತೆ. ಲಾಗಿನ್ ಆಗೋಕ್ಕಿಂತ ಮುಂಚೆ ಇಲ್ಲಿ ಸೈನ್ ಅಪ್ ಆಗಬೇಕು. ಇಲ್ಲಿ ಹಾಗೆ ಹೇಳ್ದಂತೆ ಇಲ್ಲಿ ಹೆಡ್ ಮಾಸ್ಟರು ಸೈನ್ ಅಪ್ ಅಥವಾ ಲಾಗಿನ್ ಆಗದಲೇ ಇಲ್ಲಿ ಟೀಚರು ಲಾಗಿನ್ ಆಗೋಕ್ಕಾಗಲ್ಲ. ಯಾಕಂದರೆ ಇಲ್ಲಿ UDIS ಕೋಡನ್ನು ತಗೊಳ್ಳಲ್ಲ.
ಇಲ್ಲಿ ನಾವು ಲಾಗಿನ್ ಮೇಲೆ ಹೋಗ್ತೀವಿ. ಇಲ್ಲಿ ಮತ್ತೆ ಏನು ಮಾಡಬೇಕು, ಸೈನ್ ಅಪ್ ಮೇಲೆ ಕ್ಲಿಕ್ ಮಾಡಬೇಕು. ಇಲ್ಲಿ ಟೀಚರ್ ಮೊಬೈಲ್ ನಂಬರ್ ಡೀಟೇಲ್ಸನ್ನು ಹಾಕಿ. ಮೊಬೈಲ್ ನಂಬರ್ ಎಂಟರ್ ಮಾಡಿದ ನಂತರ ಜನರೇಟ್ OTP ಮೇಲೆ ಕ್ಲಿಕ್ ಮಾಡಿಕೊಡಿ. ಇಲ್ಲಿ OTP ನೀವು ಯಾವ ಮೊಬೈಲ್ ನಂಬರ್ನ ಕೊಟ್ಟಿರ್ತೀರೋ ಅಲ್ಲಿಗೆ OTP ಹೋಗುತ್ತೆ. OTPಯನ್ನು ನೋಡಿಕೊಂಡು ಸರಿಯಾಗಿ ಇಲ್ಲಿ ಒಂದ್ಸಲಿ ಚೆಕ್ ಮಾಡಿಕೊಂಡು ಇಲ್ಲಿ ನೀವು ಎಂಟರನ್ನು ಮಾಡಬೇಕಾಗುತ್ತೆ. ಇಲ್ಲಿ ನೀವು ಚೆಕ್ ಮಾಡ್ಕೊಂಡು ಎಂಟರ್ ಮಾಡಿದ ನಂತರ ಸೈನ್ ಇನ್ ಮೇಲೆ ಕ್ಲಿಕ್ ಮಾಡಿ. ಇಮೇಲ್ ಐಡಿಯನ್ನು ಎಂಟರ್ ಮಾಡಿ. ಈಗ ವೆರಿಫೈ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ಇಮೇಲ್ಗೆ OTP ಹೋಗಿರುತ್ತೆ. OTPಯನ್ನು ಇಲ್ಲಿ ನೀವು ಎಂಟರ್ ಮಾಡ್ಕೋಬೇಕಾಗುತ್ತೆ. ಇಮೇಲ್ OTPಯನ್ನು ಇಲ್ಲಿ ನೀವು ಒಂದ್ಸಲಿ ಚೆಕ್ ಮಾಡಿಕೊಂಡು ಸರಿಯಾಗಿ ಎಂಟರ್ ಮಾಡಿ. ಎಂಟರ್ ಮಾಡಿದ ನಂತರ ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಿ. ಇದಾದ ನಂತರ ಇಲ್ಲಿ ರೀಡೈರೆಕ್ಟ್ ಆಗುತ್ತೆ ಡಿಜಿಲಾಕರ್ಗೆ. ನಂತರ ನಾವು ಇಲ್ಲಿ ಕನ್ಸೆಂಟನ್ನು ಕೊಡಬೇಕಾಗುತ್ತೆ. ಇಲ್ಲಿ ನಾವು ಎಲ್ಲದಕ್ಕೂ ಅಲೋ ಕೊಡಬೇಕಾಗುತ್ತೆ. ಅಲೋ ಕೊಟ್ಟ ನಂತರ ಮತ್ತೆ ಡಿಜಿಲಾಕರ್ ಪ್ರೊಸೆಸಿಂಗ್ ಯುವರ್ ರಿಕ್ವೆಸ್ಟ್ ಪ್ಲೀಸ್ ವೇಟ್ ಅಂತ ಬರುತ್ತೆ. ಸ್ವಲ್ಪ ವೆಯ್ಟ್ ಮಾಡಿ. ವೆಯ್ಟ್ ಮಾಡಿದ ನಂತರ ರೋಲನ್ನು ನೀವು ಸೆಲೆಕ್ಟ್ ಮಾಡ್ಕೋಬೇಕು. ಟೀಚರ್ ರೋಲ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ನಂತರ ಕೆಟಗರಿ ಯಾವುದು, ನೀವು ಯಾವ ಕೆಟಗರಿ ಬರ್ತೀರಾ ಅಂದರೆ ಟೀಚರ್ ಕೆಟಗರಿ ಅದಕ್ಕೆ ಸೆಲೆಕ್ಟ್ ಮಾಡ್ಕೊಳ್ಳಿ. ಇದಾದ ನಂತರ ಇಲ್ಲಿ ಟ್ರೈನಿಂಗ್ ಲೆವೆಲ್, ಯಾವ ಲೆವೆಲ್ಗೆ ಟ್ರೈನಿಂಗ್ ಕೊಡ್ತಾ ಇರೋದನ್ನು ಇಲ್ಲಿ ನೀವು ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ. ನಂತರ UDIS ಕೋಡನ್ನು ಎಂಟರ್ ಮಾಡಿ. ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡಿ. ಎಸ್ ಮೇಲೆ ಕ್ಲಿಕ್ ಮಾಡಿ. ನಂತರ ಇಲ್ಲಿ ನಿಮ್ಮ ಡೀಟೇಲ್ಸ್ ಬರುತ್ತೆ. ಸೊ ಇಲ್ಲಿ ನೀವು ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ. ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಿದ ನಂತರ ಇಲ್ಲಿ ಯು ಹ್ಯಾವ್ ಸಕ್ಸಸ್ಫುಲಿ ಕಂಪ್ಲೀಟೆಡ್ ಯುವರ್ ಪ್ರೊಫೈಲ್ ಅಂತ ಬರುತ್ತೆ. ನಂತರ ಪ್ರಶಸ್ತ್ ಆಪ್ನ ಹೋಮ್ ಪೇಜ್ಗೆ ಹೋದ ನಂತರ ಆ್ಯಡ್ ಸ್ಕೂಲ್ ಮೇಲೆ ನೀವು ಇಲ್ಲಿ ಕ್ಲಿಕ್ ಮಾಡಬೇಕು. ಆ್ಯಡ್ ಸ್ಕೂಲ್ ಮೇಲೆ ಕ್ಲಿಕ್ ಮಾಡಿದ್ಮೇಲೆ ನಿಮ್ಮ ಹೆಡ್ ಟೀಚರ್ ಲಾಗಿನ್ಗೆ ಇದು ರಿಕ್ವೆಸ್ಟ್ ಹೋಗುತ್ತೆ. ಇಲ್ಲಿ ಹೆಡ್ ಮಾಸ್ಟರ್ ಏನು ಮಾಡಬೇಕಾಗುತ್ತೆ, ಅಲ್ಲಿ ಅಪ್ರೂವ್ ಮಾಡಬೇಕಾಗುತ್ತೆ. ಮುಂಚೆ ಹೆಡ್ ಮಾಸ್ಟರ್ ಸೈನ್ ಅಪ್ ಆಗೋದು ಹೇಗೆ ಅಂತ ಹೇಳ್ಕೊಟ್ಟಿದ್ದೀನಿ. ಇಲ್ಲಿ ಸೈನ್ ಇನ್ ಆಗೋದು ಹೇಗೆ ಅಂತ ಹೇಳ್ಕೊಡ್ತೀನಿ ನೋಡಿ. ಇಲ್ಲಿ ಲಾಗಿನ್ ವಿತ್ ಮೊಬೈಲ್ ನಂಬರ್ನ ಹಾಕೊಳ್ಳಿ. ಇಲ್ಲಿ ಮೊಬೈಲ್ ನಂಬರ್ನ ಎಂಟರ್ ಮಾಡಬೇಕು ಮತ್ತು ಪಿನ್ ಜನ್ರೇಟ್ ಮಾಡಿರೋದನ್ನ ಇಲ್ಲಿ ನಾವು ಎಂಟರ್ ಮಾಡಬೇಕಾಗುತ್ತೆ. ಮೊಬೈಲ್ ನಂಬರ್ ಮತ್ತು ಪಿನ್ನನ್ನು ಎಂಟರ್ ಮಾಡಿದ ನಂತರ ಕನ್ಸೆಂಟ್ ಕೊಟ್ಟು ಸೈನ್ ಇನ್ ಮೇಲೆ ಕ್ಲಿಕ್ ಮಾಡಿ. ನಂತರ ಇಮೇಲ್ ID ಅಥವಾ ಫೋನ್ಗೆ ಇಲ್ಲಿ OTP ಹೋಗಿರುತ್ತೆ. OTPಯನ್ನು ಇಲ್ಲಿ ಎಂಟರ್ ಮಾಡ್ಕೊಳ್ಳಿ. ಎಂಟರ್ ಮಾಡಿದ ನಂತರ ಸೈನ್ ಇನ್ ಮೇಲೆ ಕ್ಲಿಕ್ ಮಾಡಿ. ನಂತರ ಪ್ರಶಸ್ತ ಆ್ಯಪ್ನ ಹೋಮ್ ಪೇಜ್ ಓಪನ್ ಆಗುತ್ತೆ. ಇಲ್ಲಿ ಮ್ಯಾನೇಜ್ ಟೀಚರ್ ಮೇಲೆ ಕ್ಲಿಕ್ ಮಾಡ್ಕೋಬೇಕಾಗುತ್ತೆ. ಮ್ಯಾನೇಜ್ ಟೀಚರ್ ಮೇಲೆ ಕ್ಲಿಕ್ ಮಾಡಿದ್ಮೇಲೆ ಟೀಚರ್ ಲಾಗಿನ್ ಕಳಿಸಿರ್ತಾರಲ್ಲ ಅದು ಇಲ್ಲಿ ಅಪ್ರೂವ್ ಮಾಡಬೇಕಾಗುತ್ತೆ. ರೈಟ್ ಮಾರ್ಕ್ ಮೇಲೆ ಕ್ಲಿಕ್ ಮಾಡಿ. ಎಸ್ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ ನಂತರ ಇಲ್ಲಿ ನೀವು ಅಪ್ರೂವ್ ಮಾಡಿರೋದು ಸಕ್ಸಸ್ಫುಲ್ ಆಗುತ್ತೆ. ಈ HM ಕೂಡ ಟೀಚರ್ನ ಆ್ಯಡ್ ಮಾಡ್ಬೋದು. ಇಲ್ಲಿ ಆ್ಯಡ್ ಟೀಚರ್ ಮೇಲೆ ಕ್ಲಿಕ್ ಮಾಡಿದ್ರೆ ಇಲ್ಲಿ ಪ್ರಶಸ್ತ್ ಅಕೌಂಟ್ ನಂಬರು ಟೀಚರ್ ಕ್ರಿಯೇಟ್ ಮಾಡ್ಕೊಂಡಿದ್ರೆ ಸೈನ್ ಅಪ್ ಆಗಿದ್ರೆ ಪ್ರಶಸ್ತ್ ಅಕೌಂಟ್ ನಂಬರ್ ಬರುತ್ತೆ. ಪ್ರಶಸ್ತ್ ಅಕೌಂಟ್ ನಂಬರ್ನ ಇಲ್ಲಿ ಹಾಕಿದ್ರೆ ಇಲ್ಲಿ ನೀವು ಏನು ಮಾಡ್ಬೋದು, HM ಇಲ್ಲೂ ಕೂಡ ಆ್ಯಡ್ ಮಾಡ್ಕೋಬೋದು. ಅಥವಾ ಟೀಚರ್ ಕೂಡ ಏನು ಮಾಡ್ಬೋದು, ಅವರು ಅಲ್ಲಿಂದ ರಿಕ್ವೆಸ್ಟ್ ಕಳಿಸಿದ್ರೆ ಇಲ್ಲಿ HM ಲಾಗಿನಿಗೆ ಬರುತ್ತೆ. ಇಲ್ಲಿ ನೀವು ನೋಡ್ಬೋದು ಅಕ್ಸೆಪ್ಟು ಮತ್ತು ರಿಜೆಕ್ಟೆಡ್ ಆಗಿರೋದನ್ನ ಇಲ್ಲಿ ಚೆಕ್ ಮಾಡಿಕೊಂಡ್ರೆ ಇಲ್ಲಿ ನಿಮಗೆ ಗೊತ್ತಾಗ್ತಾ ಹೋಗುತ್ತೆ. ಹೀಗೆ ನೀವು ಉಳಿದ ಎಲ್ಲ ಟೀಚರ್ಸನ್ನು ನೀವು ಇಲ್ಲಿ ಆ್ಯಡ್ ಮಾಡ್ಕೋಬೋದು ಅಥವಾ ಅವರು ರಿಕ್ವೆಸ್ಟ್ ಕಳಿಸಿದ್ರೆ ಇಲ್ಲಿ ನೀವು ಅಪ್ರೂವ್ ಮಾಡ್ಕೋಬೋದು. ಒಟ್ಟಿನಲ್ಲಿ HM ಲಾಗಿನಲ್ಲಿ ನಮ್ಮ ಶಾಲೆಯಲ್ಲಿ ಎಷ್ಟು ಟೀಚರ್ಸ್ ಇರ್ತಾರೋ ಅಷ್ಟು ಟೀಚರ್ಸು ಈ ಲಾಗಿನಲ್ಲಿ ನೀವು ಆ್ಯಡ್ ಮಾಡ್ಕೋಬೇಕಾಗುತ್ತೆ. ಈ ವಿಡಿಯೋದಲ್ಲಿ ನಾವು HM ಟೀಚರು ಸೈನ್ ಅಪ್ ಆಗೋದು ಮತ್ತು ಲಾಗಿನ್ ಆಗೋದು ಹೇಗೆ ಅಂತ ತಿಳಿಸ್ಕೊಟ್ಟಿದ್ದೀನಿ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು.